ನೀವು ಬ್ಲೌಸ್ ಹೊಲಿಯುವಾಗ ಬ್ಲೌಸ್ನ ಲಾಸ್ಟ್ ಫಿನಿಶಿಂಗ್ ಮತ್ತು ಬ್ಲೌಸ್ನ ಕ್ರಾಸ್ ಬೆಲ್ಟ್ ಈ ಬಗ್ಗೆ ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಹಾಂ ನೋಡಿ, ನಾನು ಈ ದಿನ ಸ್ಯಾರಿ ಬ್ಲೌಸ್ನ ಮುಂಭಾಗದ ಪಟ್ಟಿ ಮತ್ತು ಬ್ಲೌಸ್ನ ಲಾಸ್ಟ್ ಫಿನಿಶಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ವಿವರ್ಸು ನಾನು ಬ್ಲೌಸ್ ಎಲ್ಲ ಹೊಲಿದ್ಬಿಡ್ತೀನಿ, ಲಾಸ್ಟ್ ನನಗೆ ಫಿನಿಶಿಂಗ್ ಮಾಡೋಕ್ಕೆ ಗೊತ್ತಾಗಲ್ಲ, ಸರಿ ಬರಲ್ಲ ಅಂತ ಹೇಳ್ತಾಯಿದ್ರು. ಅದು ಯಾಕೆ ಸರಿ ಬರಲ್ಲ, ಹೇಗೆ ಅಳತೆ ಪ್ರಕಾರ ಮಾಡಿದರೆ ಯಾಕೆ ಸರಿ ಬರಲ್ಲ ಅಂತ ನಾನು ಹೇಳ್ಕೊಡ್ತೀನಿ. ಮತ್ತು ಸ್ಯಾರಿ ಬ್ಲೌಸ್ನ ಮುಂಭಾಗದ ಪಟ್ಟಿ, ಕ್ರಾಸ್ ಬೆಲ್ಟ್ ಆಕಾರ ಎಷ್ಟು ಇಡಬೇಕು, ಯಾಕೆ ಇಡಬೇಕು, ಹೇಗೆ ಮಾಡಬೇಕು ಅದನ್ನು ಹೇಳ್ಕೊಡ್ತಾ ಇದ್ದೀನಿ. ಈಗ ಅದಕ್ಕೆ ಒಂದು ಅಳತೆಗಳನ್ನು ತೊಗೊಂಡಿದ್ದೀನಿ. ಈಗ ಚೆಸ್ಟ್ ಬಿಡ್ತು 34 ತೊಗೊಂಡಿದ್ದೀನಿ ನಾನು. ಅದರಲ್ಲಿ 34 ಅಂತಂದರೆ 8.5 + 2 10.5 ಅಗಲ ಬರುತ್ತೆ. ಈಗ ಫುಲ್ ಲೆಂತು ಬ್ಯಾಕಿಗೆ 14.5 + 2, ಫ್ರಂಟಿಗೆ 13. ಇದೇ ಇದು 14.5 ಇರುತ್ತೆ, +2 ಇಟ್ಕೊಂಡಿರ್ತೀವಿ ಹಿಂಭಾಗಕ್ಕೆ. ಮುಂಭಾಗಕ್ಕೆ ಯಾಕೆ 13.5 ಇಟ್ಕೋಬೇಕು ಅಂತ ಎಲ್ಲ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆಲ್ಲ ಈ ಪಾಠನ ಕ್ಲೀನಾಗಿ ಅರ್ಥ ಮಾಡಿಕೊಂಡು ಇದು ಮಾಡಿಕೊಂಡ್ರೆ ನಿಮಗೆ ಉತ್ತರ ಸಿಗುತ್ತೆ. ಆ ಉತ್ತರನ ನಾನು ಕರೆಕ್ಟಾಗಿ ನಿಮಗೆ ಮನವರಿಕೆ ಮಾಡಿಕೊಡ್ತೀನಿ, ಆಯಿತಾ. ನೆಕ್ ಡೀಪು ಬ್ಯಾಕಿಗೆ 9, ಫ್ರಂಟಿಗೆ 6.5. ಓಕೆ, ಶೋಲ್ಡರು 5 ಇಂಚು, ಆರಮ್ ಹೋಲು 5 ಇಂಚು, ಅಂದರೆ ಬಗ್ಲು 5 ಇಂಚು, ಶೋಲ್ಡ್ರ್ 5 ಇಂಚು. ಇವಾಗ ನಾನು ಅಕ್ಕಪಕ್ಕ ಎರಡೂ ಮಾಡ್ಕೊಂಡು ಹೋಗ್ತೀನಿ. ಓಕೆ, ಹಾಂ ನೋಡಿ, ನಾನು ಬ್ಯಾಕು ಫ್ರಂಟು ಅಕ್ಕಪಕ್ಕ ಹಾಕಿ ತೋರಿಸ್ತೀನಿ ಯಾವ ರೀತಿ ಟ್ಯಾಲಿ ಮಾಡಬೇಕು, ಅಂದರೆ ಬ್ಲೌಸ್ನ ಲಾಸ್ಟ್ ಫಿನಿಶಿಂಗ್ ಯಾವ ರೀತಿ ಟ್ಯಾಲಿ ಮಾಡಬೇಕು. ಹಿಂಭಾಗ ಮುಂಭಾಗ ಸೇರಿಸಿ ತೋಳು ಕೂಡಿಸ್ತಿರಲ್ಲ, ಆವಾಗ ಯಾವ ರೀತಿ ಟ್ಯಾಲಿ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಅಗಲ, ಇದರಲ್ಲಿ ಅಗಲ ತಗೊಳ್ತಾ ಇದ್ದೀನಿ. ಅಗಲ ಎಷ್ಟು ನಮಗೆ 8.5 + 2. ಕರೆಕ್ಟಾಗಿ ನೋಡ್ಕೊಳ್ಳಿ ನೀವು. ನೋಡಿ, ಇಲ್ಲಿಂದ ಇಲ್ಲಿಗೆ 8.5 ಬರುತ್ತೆ, ಇಲ್ಲಿಗೆ 2 1 2 ಅಂದರೆ ಅಲ್ಲಿಗೆ 10.5 ಆಗುತ್ತೆ. ಇಲ್ಲಿ ನೀವು ಗುರ್ತು ಹಾಕೊಂಡ್ಬಿಡ್ಬೇಕು, 2 ಇಂಚು ಎಕ್ಸ್ಟ್ರಾ ಇಟ್ಕೊಂಡಿರೋದು, ಇದು ಕೂಳೆಗೆ ಅಂತ ಇಟ್ಕೊಂಡ್ಬಿಡ್ಬೇಕು. ಈಗ ಉದ್ದ, ಇದು ಹಿಂಭಾಗದ್ದು ಹಾಕ್ತಾ ಇದ್ದೀನಿ ನಾನು. ಉದ್ದ ನೋಡಿ ಎಷ್ಟು, ಫುಲ್ ಲೆಂತು ಬ್ಯಾಕು 14.5 + 2, ಇದು 14.5 + 2 ಅಂದರೆ 16.5 ಆಗುತ್ತೆ. ನೋಡಿ, ಇಲ್ಲಿಗೆ 14.5, ಇಲ್ಲಿಗೆ ನಮಗೆ ಮಡಿಸ್ಲಿಕ್ಕೆ 2 ಇಂಚು, ಇಲ್ಲಿಗೆ ನಮಗೆ ಫೋಲ್ಡ್ ಬರಬೇಕು, ಗೊತ್ತಾಯ್ತಾ. ಅಲ್ಲಿಗೆ 2 ಲೇಯರ್ ಆಯಿತು ಒಂದು ಫೋಲ್ಡ್ರಿಗೆ. ಇಲ್ಲೂ ಕೂಡ ನೀವು 14.5 + 2 ಹಾಕ್ಕೊಳ್ಳಿ. 14.5 + 2 ಅಂದರೆ 16.5. 14.5ಗೆ ಹಿಂಗೆ ಗುರ್ತು ಮಾಡಿ, 16.5ಗೆ ಹಿಂಗೆ ಗುರ್ತು ಮಾಡಿ. ಆವಾಗ ಇಲ್ಲಿ ಕ್ರಾಸ್ ಸೇರಿಸ್ಬಿಡಿ. ಓಕೆ, ಕಾಣಿಸ್ತಾ ಇದೆಯಾ? 14.5 16.5. ಇವಾಗ ಇಲ್ಲಿ ಕ್ರಾಸ್ ಸೇರಿಸ್ಬಿಡ್ರಿ. ಯಾವುದು? ಓಕೆನಾ? ಇದು ಬ್ಯಾಕು. ಇಲ್ಲಿಗೆ ಫೋಲ್ಡ್ ಬರ್ತಾ ಇದೆ, ಇದು ಬ್ಯಾಕು. ಇದು 14.5 + 2 ಇಂಚು. ಇದೇನು ನಮಗೆ ಬಾಟಮ್ ಮಾಡ್ತೀವಲ್ಲ ಅದು. ಓಕೆನಾ? ಇದಿಷ್ಟಾಯಿತು. ಈಗ ಫ್ರಂಟು, ಈ ಕುತ್ತಿಗೆ ಪಟ್ಟಿ ಎಲ್ಲ ಹಾಕೋಣ, ಹಾಗೆ ಇರಲಿ. ಈಗ ಫ್ರಂಟ್ನು ಹಾಕೊಂಡ್ಬಿಡೋಣ. ಫ್ರಂಟ್ ಹೆಂಗೆ ಸುತ್ತಳತೆ ನೋಡಿ, ಇಷ್ಟಗಲ ಜಾಗ ಬಿಟ್ಟು ಹಾಕ್ತಾ ಇದ್ದೀನಿ. ಫ್ರಂಟ್ ಸಪ್ರೇಟ್ ಹಾಕ್ತಾ ಇದ್ದೀನಿ.
ಅಗಲ ಮಾತ್ರ ಅಷ್ಟೇ ಇಡ್ತೀವಿ. ಎಷ್ಟು? 8.5 ಪ್ಲಸ್ 2 10.5 ಇಡ್ತಿದ್ದೀವಿ. ಇದು ಪ್ಲಸ್ಸು ನೀವು ಇಲ್ಲಿಗೆ ಎಷ್ಟು ಇಟ್ಕೊಂಡಿದ್ದೀವಿ? 1 ಇಂಚ್ ಇಟ್ಕೊಂಡ್ರೂ ಮಾಡಬಹುದು, 2 ಇಂಚ್ ಇಟ್ಕೊಂಡ್ರೂ ಮಾಡಬಹುದು. 2 ಇಂಚ್ ಯಾಕೆ ಇಟ್ಕೊತೀವಿ ಅಂತ ಅಡ್ವಾನ್ಸ್. ಅದು ಒಂದು ಸ್ವಲ್ಪ ಏನಾದರೂ ದಪ್ಪ ಆದರೆ ಅದನ್ನು ಬಿಚ್ಕೊಂಡ್ರೆ ಹಾಕ್ಕೊಳ್ಳೋದಕ್ಕೆ ಬರುತ್ತೆ, ಅಂದರೆ ಒಂದು ಸ್ವಲ್ಪ ಬಾಳಿಕೆ ಬರುತ್ತೆ ಬ್ಲೌಸು ಅಂತ. ಒಂದು ಸ್ವಲ್ಪ ಏನಾದ್ರು ದಪ್ಪ ಆದರೆ ಅದನ್ನು ಬಿಚ್ಕೊಂಡ್ರೆ, ಹೊಲಿಗೆ ಹಾಕಿರ್ತೀವಲ್ಲ ಅದನ್ನು ಬಿಚ್ಕೊಂಡ್ರೆ ಅವ್ರಿಗೆ ಆಗುತ್ತೆ ಅಂತ ನಾವು 2 ಇಂಚ್ ಕೂಳೆನ ಬಿಡ್ತಾ ಇದ್ದೀವಿ. ಒಂದು ಅಡ್ವಾನ್ಸ್ ಆಗಿ ಒಂದು ಸ್ವಲ್ಪ ಜಾಸ್ತಿ ಬಿಡ್ತೀವಿ ಅಂತ ಅಷ್ಟೇ, ಇನ್ನೇನು ಇಲ್ಲ. 1 ಇಂಚ್ ಇಟ್ಟರು ಹೊಲಿಬೋದು, 2 ಇಂಚ್ ಇಟ್ಟರು ಹೊಲಿಬೋದು, 1.5 ಇಂಚ್ ಇಟ್ಟರು ಹೊಲಿಬೋದು. ಇದು ನಮಗೆ ಇಷ್ಟ. 2 ಇಂಚ್ ಬಿಟ್ಟರೆ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಯಾವತ್ತಾದರೂ ಒಂದು ಸ್ವಲ್ಪ ದಪ್ಪ ಗಿಪ್ಪ ಆದರೆ ಬಿಚ್ಕೋಬೋದು, ಹೊಲಿಗೆ ಬಿಚ್ಕೊಂಡ್ರೆ ಅದು ಆಗುತ್ತೆ ಅಂತ ನಾವು 2 ಇಂಚನ್ನು ಕೂಳೆ ಬಿಡ್ತೀವಿ ಅಷ್ಟೇ, ಅಡ್ವಾನ್ಸ್ ಆಗಿ. ಓಕೆ, ಈಗ ಮುಂಭಾಗದ ಎಷ್ಟಿದೆ? ಫುಲ್ ಲೆಂತು ಫ್ರಂಟು 13.5. ಮುಂಭಾಗಕ್ಕೆ ಎಷ್ಟು ಇಡ್ತೀವೋ ಅದಕ್ಕಿಂತ 1 ಇಂಚು ಕಡಿಮೆ ಇಟ್ಕೋಬೇಕು. ಓಕೆನಾ? 13.5 ಇಷ್ಟೇ. ಹಿಂಭಾಗದ 1 ಇಂಚ್ ಜಾಸ್ತಿ ಇದೆ, ಮುಂಭಾಗದ್ದು 1 ಇಂಚು ಕಡಿಮೆ ಇದೆ. ಇವಾಗ ಏನು ಇದು ಏನಾಗುತ್ತೆ? ಫೋಲ್ಡ್ ಇದೆ. ಇಲ್ಲಿ ಫೋಲ್ಡ್ ಏನು ಬೇಡ, ಈ ಕಡೆ ಹಾಕೊಳ್ಳೋಣ. ಇಲ್ಲೂ 13.5 ನೋಡಿ, ಇಲ್ಲಿಗೆ 13.5. ಪಾಯಿಂಟಿಗೂ ಲೆಕ್ಕಾಚಾರ ಮಾಡ್ಕೋಬೇಕು. ಇದೆಷ್ಟಾಗುತ್ತೆ? 14.5 ಇಲ್ಲಿಂದ ಇಲ್ಲಿಗೆ. ಇದು 2 ಇಂಚು. ಇದೆಷ್ಟಾಗುತ್ತೆ? 13.5 ಮೇಲಿಂದ ಕೆಳವರೆಗೂ. ಗೊತ್ತಾಯ್ತಾ? ಇವಾಗ ನೋಡಿ, ಇದು ನೆಕ್ ಆಗಿರೋದ್ರಿಂದ ಈ ಕಡೆ ನೆಕ್ಕು, ಈ ಕಡೆ ಬಾಗಿಲು ಬರುತ್ತೆ. ಇದರಲ್ಲಿ ನಾವು ಈ ಕಡೆ ಬಾಗಿಲು, ಈ ಕಡೆ ನೆಕ್ ಮಾಡ್ಕೊಳ್ಳೋಣ. ಯಾಕೆಂದರೆ ಇಲ್ಲಿ ಟ್ಯಾಲಿ ಮಾಡಬೇಕಲ್ಲ ನೀವು ಹತ್ತಲಿಕ್ಕೆ, ಎರಡನ್ನೂ ಜಾಯಿಂಟ್ ಮಾಡ್ಬೇಕು ತಾನೆ, ಹಿಂಭಾಗ ಮುಂಭಾಗ. ಇದು 1 ಇಂಚ್ ಕಡಿಮೆ ಇದೆ, ಇದು 1 ಇಂಚ್ ಜಾಸ್ತಿ ಇದೆ. ನಿಮಗೆ ಇಲ್ಲಿ ಬಾಗಿಲು ಬರುತ್ತೆ, ಇಲ್ಲೂ ಬಾಗಿಲು ಬರುತ್ತೆ. ಆವಾಗ ಇಲ್ಲಿ ವ್ಯತ್ಯಾಸ ಆಗುತ್ತಲ್ಲ, ಅದು ಯಾವ ರೀತಿ ಕೂಡುತ್ತೆ ಅಂತ ನಾನಿವಾಗ ಕ್ಲಾರಿಫೈ ಮಾಡಬೇಕು ನಿಮಗೆ. ಅದೇ ನಿಮಗೆ ಬೇಕಾಗಿರೋದು. ಇಲ್ಲಿ ತೋಳನ್ನು ಕೂಡಿಸ್ಕೊಂಬಂದು ಇಲ್ಲಿ ಎರಡನ್ನೂ ಜಾಯಿಂಟ್ ಮಾಡಬೇಕಾದ್ರೆ ಇಲ್ಲಿ 1 ಇಂಚ್ ಕಡಿಮೆ ಇದೆ, ಇಲ್ಲಿ 1 ಇಂಚ್ ಜಾಸ್ತಿ ಇದೆ. ಯಾಕೆ ಹಿಂಗಾಯಿತು? ಯಾಕೆ ಕಡಿಮೆ ಇಟ್ಕೋಬೇಕು, ಯಾಕೆ ಹಿಂಭಾಗಕ್ಕೆ ಜಾಸ್ತಿ ಇಟ್ಕೋಬೇಕು ಅನ್ನೋದು ಪ್ರಾಬ್ಲಮ್ ಅಲ್ವಾ? ಇಲ್ಲಿಗೆ ಕ್ರಾಸ್ ಬೆಲ್ಟ್ ಹಚ್ಚುತ್ತೀವಿ, ಅದು ಹೇಗೆ ಕಡಿಮೆ ಆಗುತ್ತೆ, ಅದೆಷ್ಟು ಅಳತೆ ಕಡಿಮೆ ಆಗುತ್ತೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಈಗ ಭುಜ ಎಷ್ಟಿದೆ ನೋಡಿ, ಇಲ್ಲಿಗೆ 5 ಇಂಚು. ಬಗ್ಲು ಕೂಡ 5 ಇಂಚ್ ಬರುತ್ತೆ. ಇದನ್ನು ಹೀಗೆ ಸೇರಿಸ್ತೀರ. ಆಯ್ತಾ? ಈಗ ಇಲ್ಲಿಂದ ಇಲ್ಲಿಗೆ 1 ಇಂಚ್ ಗುರ್ತು ಮಾಡಿಕೊಂಡು ಇದು ಹಿಂಗೆ ಹಾಕ್ಕೊಂಡು ಆಮೇಲೆ ಈ ರೀತಿ ಸೇರಿಸ್ತೀರ. ಆಯಿತಾ? ಇಲ್ಲಿ ನಮಗೆ ಎಷ್ಟು ಇಂಚ್ ಬರಬೇಕು? ಕೂಳೆ 2 ಇಂಚ್ ಬರಬೇಕು. ಇಲ್ಲಿ 2 ಇಂಚು ಹಾಕೊಂಬಿಡಿ. ಆಯಿತಾ? ಇದು ಕೂಡ ಕೂಳೆಗೆ ಸಂಬಂಧಪಡುತ್ತೆ. ಓಕೆ, ನಮಗೆ ರೆಡಿ ಇಷ್ಟೇ ಬೇಕಾಗಿರೋದು. ನೋಡಿ, ಇದನ್ನು ಅಳತೆ ಮಾಡಿ ನೋಡಿ ಎಷ್ಟು 8.5 ಇದೆ. 8.5 4 ಪಟ್ಟು ಎಷ್ಟಾಗುತ್ತೆ? 8 4 32, ಅರ್ಧ 4, ಅಲ್ಲಿಗೆ 34 ಇಂಚು ನಮಗೆ ಎದೆ ಸುತ್ತಳತೆ ಬರುತ್ತೆ. ಇದಷ್ಟು ಕೂಳೆ ಹೋದರೆ ಎದೆ ಸುತ್ತಳತೆ ಎಷ್ಟು ಬರುತ್ತೆ? 34 ಬರುತ್ತೆ. ಗೊತ್ತಾಯ್ತಾ? ಈಗ ಬ್ಯಾಕ್ ನೆಕ್ಕು ಇಲ್ಲಿಗೆ 2.5, ಇಲ್ಲಿಗೆ
9 ಇಂಚಿದೆ. ಇದು ಬ್ಯಾಕ್ ನೆಕ್ಕು 9 ಇಂಚಿದೆ. ಇಲ್ಲಿಗೆ ಕ್ರಾಸ್ ಆಗಿ ನೀವು ಸೇರಿಸ್ತೀರ. ಇದು ನೆಕ್ಕು. ನೆಕ್ ಡೀಪ್ ಎಷ್ಟು? 9 ಇಂಚು. ಇದೆಷ್ಟು? 2.5 ಇಂಚು. ಇಲ್ಲಿ ಉಳಿದಿರೋದೆಷ್ಟು? 2.5 ಇಂಚು. ಟೋಟಲಿ ಇಲ್ಲಿ ಎಷ್ಟಾಗುತ್ತೆ? 5 ಇಂಚಾಗುತ್ತೆ ಇಲ್ಲಿವರೆಗೂ. ಓಕೆನಾ? ಇಷ್ಟು ನಮಗೆ ಉಳಿಯುತ್ತೆ. 5 ಇಟ್ಕೋತೀವಿ. ಇಲ್ಲಿ 2.5 ಕಟ್ ಮಾಡ್ತೀವಿ. ಇನ್ನು 2.5 ಇಲ್ಲಿರುತ್ತೆ. ಇದು ಇಲ್ಲಿಂದ ಇಲ್ಲಿಗೆ 1 ಇಂಚು ಈ ಕ್ರಾಸು. ಗೊತ್ತಾಯ್ತಾ? 1 ಇಂಚು ನಾವು ಕ್ರಾಸ್ ತೆಗೆದಿದ್ದೀವಿ. ಈಗ ಹಿಂಭಾಗದ್ದು ಕಂಪ್ಲೀಟ್ ಆಯಿತು. ಆಮೇಲೆ ಏನು ಮಾಡ್ತೀವಿ? ಇಲ್ಲಿ ಇದಿಷ್ಟಿದೆಯಲ್ಲ, ಇಲ್ಲಿಗೆ ಇದ್ರ ಸೆಂಟ್ರ್ ಪ್ಲೇಸಿಗೆ 4 ಇಟ್ಕೋತೀವಿ. 4 ಇಂಚಿಗೆ ಗುರ್ತು ಹಾಕೊಂಡಿದ್ದೀನಿ ನೋಡಿ. ಇಲ್ಲಿ 3/4 ಇಂಚು, ಇಲ್ಲಿ 3/4 ಇಂಚು, ಈ ಕಡೆಯಿಂದ ಈ ಕಡೆಗೆ 3/4 ಇಂಚು, ಈ ಕಡೆಯಿಂದ ಈ ಕಡೆಗೆ 3/4 ಇಂಚು. ಇದು ನಾವು ಒಂದು 4 ಇಂಚು, 1 2 3 4 ಇಂಚಿಗೆ ಡಾಚ್ ಹಿಡಿತೀರ. ಇಲ್ಲಿಗೆ 3/4 ಎಷ್ಟಾಯಿತು? 1.5 ಇಂಚು. ಗೊತ್ತಾಯ್ತಾ? ಇದು ಡಾಚ್ ಹಿಡಿಯೋದು, ಕಟ್ ಮಾಡೋದಲ್ಲ. ಇಲ್ಲಿಗೆ 3/4, ಇಲ್ಲಿಗೆ 3/4, ಟೋಟಲ್ 1.5 ಆಯಿತು. ಇಲ್ಲಿ ಎಷ್ಟಿದೆ? ಎಷ್ಟು? 10.5 ಇದೆ. 10.5 3/4 1.5 ಹೋದರೆ ಎಷ್ಟಾಗುತ್ತೆ? 8.5 ಆಗುತ್ತೆ ಉಳಿದಿದ್ದು. ಗೊತ್ತಾಯ್ತಾ? 8.5 ಆಗುತ್ತೆ. 8.5 ಇಲ್ಲಿ ಎಷ್ಟು ಹೋಗುತ್ತೆ? 2 ಹೋಗುತ್ತೆ. 8.5 2 ಹೋದರೆ 6.5 ಉಳಿಯುತ್ತೆ. ನೋಡಿ ಇಲ್ಲಿ, ಇಲ್ಲಿಂದ ಇಲ್ಲಿಗೆ 3/4. ಈಗ 3/4ಗೆ ಇಟ್ಕೊಳ್ರಿ. ಅಲ್ಲಿಗೆ 6.5 ಇಲ್ಲಿ ಕರೆಕ್ಟಾಗಿ ಅಳತೆ ಬರುತ್ತೆ. ಗೊತ್ತಾಯ್ತಾ? ಈಗ ನೆಕ್ಸ್ಟು ಇದನ್ನು ನಾವು 5 ಇಂಚು ಇಲ್ಲಿಗೆ ಗುರ್ತು ಮಾಡೋಣ. ಇದು ಭುಜ, ಇದು ಕಂಕುಳು 5 ಇಂಚು. ಆಯಿತಾ? ಇವಾಗ ನೋಡಿ, ಇಲ್ಲಿಂದ ಇಲ್ಲಿಗೆ 3/4 ಇಂಚನ್ನ ಗುರ್ತು ಮಾಡಿಕೊಂಡು ನಾವು ನೋಡಿ ಇಷ್ಟು 3/4 ಇಂಚು. ಇಲ್ಲಿಂದ ಒಂದು ಸ್ವಲ್ಪ ಹಿಂಗೆ ಕ್ರಾಸ್ ಆಗಿ ಇದನ್ನು ಸೇರಿಸ್ಬೇಕು. ಇದು ಮೇಲಕ್ಕೆ ಹೋಗುತ್ತೆ. ಆಯಿತಾ? ಕಂಕಳು ಆಯಿತು. ಇಲ್ಲಿಂದ ಇಲ್ಲಿಗೆ ನಾವು 3/4 ಇಂಚು ಸೇರಿಸಿದ್ದೀವಿ. ಇಲ್ಲಿಂದ ಇಲ್ಲಿಗೆ ಅಳತೆ ತಗೊಂಡಿದ್ದೀವಿ. ಈಗ ನೆಕ್ ಡೀಪು ಇಲ್ಲಿಂದ ಇಲ್ಲಿಗೆ 2.5 ತಗೊಂಡಿದ್ದೀವಿ. ಇಲ್ಲಿಂದ ಇಲ್ಲಿಗೆ 6.5 ನಾವು ಅಳತೆ ಇಟ್ಕೊಂಡಿರೋದ್ರ ಪ್ರಕಾರ 6.5 ಆಗಿದೆ. ಇದನ್ನು ಸೇರಿಸೋಣ. ಇದನ್ನು ಕೂಡ ರೌಂಡ್ ಅಪ್ ಮಾಡೋಣ. ಇದು ಮುಂಭಾಗದ ಕೊರಳು. ಇವಾಗ ನೋಡಿ, ಇದು
ಹಿಂಭಾಗದ ಬಗ್ಲು, ಇದು ಮುಂಭಾಗದ ಬಗ್ಲು, ಇದು ಮುಂಭಾಗದ ಕೊರಳು, ಇದು ಹಿಂಭಾಗದ ಕೊರಳು. ನಿಮಗೆ ಇಲ್ಲೇ ತಾನೇ ಜಾಯಿಂಟ್ ಮಾಡಬೇಕಾದ್ರೆ ನಿಮಗೆ ವ್ಯತ್ಯಾಸ ಬರೋದು. ಅದು ಯಾಕೆ ವ್ಯತ್ಯಾಸ ಬರುತ್ತೆ ಏನು ಅಂತ ನಾನು ನೆಕ್ಸ್ಟು ಮುಂದಕ್ಕೆ ಕರೆಕ್ಟಾಗಿ ಹೇಳ್ತೀನಿ, ನೀವು ಕರೆಕ್ಟಾಗಿ ತಿಳ್ಕೊಬೇಕು. ಓಕೆ, ಇದು ಎಷ್ಟು ಇಳಿಸಿದ್ದೀವಿ ನಾವು? 6.25. ಇಲ್ಲಿಗೆ ಎಷ್ಟು ಇಟ್ಟಿದ್ದೀವಿ? 2.25. ಇಲ್ಲಿಗೂ ಕೂಡ 2.25 ಇರುತ್ತೆ. ಟೋಟಲ್ ಇಲ್ಲಿಗೆ 5 ಇಂಚು ಇಳಿಸಿದ್ದೀವಿ, ಅಗಲ ತಗೊಂಡಿದ್ದೀವಿ. ಇದು ಭುಜ, ಇದು ಕಟ್ ಮಾಡೋದು, ಇದು ಉಳಿದಿರೋದು, ಇದು ನೆಕ್ ಡೀಪು. ಇದಿಷ್ಟ ಆಯ್ತಲ್ಲ. ನೆಕ್ಸ್ಟು ಇಲ್ಲಿಗೆ 1.25 ತಗೊಂಡು ಒಂದೂವರೆ ಇಂಚು ತಗೊಂಡು ಇದನ್ನ ಹಿಂಗೆ ಕ್ರಾಸ್ ಆಗಿ ಗುರ್ತು ಹಾಕ್ತೀರ. ಓಕೆನಾ? ಇಷ್ಟ ಆಯಿತು. ಈಗ ನೋಡಿ, ನಿಮಗೆ ಬಂದಿರೋ ಪ್ರಾಬ್ಲಮ್ ಅಂತಂದರೆ ಇದೊಂದು ಹಾಕ್ಬಿಡ್ತೀನಿ ನೋಡಿ. ಇಲ್ಲಿಗೆ 9ವರೆಗೆ ಒಂದು ಗುರ್ತು ಮಾಡ್ಕೊಳ್ಳಿ. ನೋಡಿ ನಾನು ಹಾಕ್ತೀನಿ, ಹಾಗೆ ಗುರ್ತು ಹಾಕೊಳ್ದಲೆಯ ನೋಡಿ. ಇಲ್ಲಿಗೆ 1, ಇಲ್ಲಿಗೆ 1, ಇಲ್ಲಿಗೆ 1. ಇಷ್ಟಕ್ಕೆ ನೀವು ಡಾಚ್ ಹಿಡಿಬೇಕು. ನೋಡಿ ನಾನು ಹಾಕಿದ್ದೀನಿ. ಇದನ್ನು ಎಷ್ಟು ಹಿಡಿಬೇಕು? ಇಲ್ಲಿಗೆ 1 ಇಂಚು, ಇಲ್ಲಿಗೆ 1 ಇಂಚು ಸೇರಿಸ್ಕೊಂಡು ಹಿಡಿಬೇಕು. ಜಾಸ್ತಿ ಆಯ್ತೇನೋ ನೋಡೋಣ. ನೋಡಿ ಇಲ್ಲಿಗೆ 1 ಇಂಚಿದೆ, ಇಲ್ಲಿಗೆ 1 ಇಂಚಿದೆ. ಇವೆರಡನ್ನು ಸೇರಿಸ್ತೀರ ನೀವು. ಓಕೆ, ಇದು ಡಾಚು. ಇಲ್ಲಿ ಡಾಚ್ ಹಿಡಿತೀರ. ಇಲ್ಲಿಗೆ 1/4 ಇಂಚು ಇಷ್ಟಿಷ್ಟೇ ಹಿಡಿತೀರ. ಇದನ್ನು ಹಿಂಗೆ ಸೇರಿಸ್ಬೇಕು. ಇಲ್ಲಿಗೂ ಅಷ್ಟೇ 1/4 ಇಂಚು ಹಿಡಿತೀರ. ನೋಡಿ ಇಲ್ಲಿದು ಲೆಕ್ಕ ಬರುತ್ತೆ. ಈ ಕಡೆಗೆ 1/4 ಇಂಚು, ಈ ಕಡೆಗೆ 1/4 ಇಂಚು. ಅವಾಗ ಇದನ್ನು ಹಿಡಿತೀರಲ್ವಾ? ಈಗ ಇಲ್ಲಿಗೂ ಹಿಡಿತೀರ. ಇವಾಗ ಇಲ್ಲೆಷ್ಟು? 1/2 ಇಂಚು ಕಡಿಮೆ ಆಯಿತು. ಓಕೆ, ಇಲ್ಲಿ ಮೊದಲೇ ಇದಿದೆ, ಜಾಸ್ತಿ ಇದೆ ಹಿಂಭಾಗದ ಉದ್ದ, 1 ಇಂಚು ಜಾಸ್ತಿ ಇದೆ ಇದಕ್ಕಿಂತವ. ಈಗ ಇಲ್ಲಿ 1 ಇಂಚು ಕಡಿಮೆ ಮಾಡ್ಕೊಂಡಿದ್ದೀವಿ. ಇಲ್ಲೂ ಬೇರೆ ಅರ್ಧ ಅಥವಾ ಮುಕ್ಕಾಲು, ಒಂದೊಂದ್ಸತಿ ಹಿಡಿಬೇಕಾದ್ರೆ 1/4 ಇಂಚು ಹೋಗ್ಬಿಡುತ್ತೆ. ಇಲ್ಲಿ 1 ಇಂಚು, ಇಲ್ಲೊಂದು 1/4 ಇಂಚು, ಎರಡರಿಂದ ಸೇರಿ ಎಷ್ಟಾಯಿತು? 1/4 ಇಂಚು ಇದಕ್ಕಿಂತ ಕಡಿಮೆ ಆಯಿತು. ಸರಿನಾ? ಲೆಕ್ಕ ಇಲ್ಲಿ ನಾವು ಕೂಡಿಸ್ಬೇಕಾದ್ರೆ ಲೆಕ್ಕ ಇಲ್ಲಿ 13.25ನಲ್ಲಿ 5 ಹೋದರೆ ಎಷ್ಟಾಗುತ್ತೆ? ಇಲ್ಲಿಂದ ಇಲ್ಲಿಗೆ 5 ಇಂಚ್ ಇಟ್ಟಿದ್ದೀವಿ ಇಲ್ಲಿವರೆಗೂ. ಇಲ್ಲಿ 13.25ನಲ್ಲಿ 5 ಹೋದರೆ ಎಷ್ಟಾಗುತ್ತೆ? ಅಷ್ಟು ಇಲ್ಲಿರುತ್ತೆ. ಅದರಲ್ಲಿ ಮತ್ತೆ 1.25 ಕಳ್ಕೋಬೇಕು. ಅಷ್ಟೆಲ್ಲ ಹೋದರೆ ಏನಾಗುತ್ತೆ? 5 ಇಲ್ಲಿ ಮಾಡ್ಕೊಳ್ಳೋಣ. 5 ಇಂಚ್ ಇಲ್ಲೋಗಿದೆ, ಇಲ್ಲಿ 1 ಇಂಚು, ಇಲ್ಲಿ 1/4 ಇಂಚು, 1/4 ಆಯಿತಾ? 1/4 ಇಲ್ಲಿ 1/4, 5 1 6, 6/4 ಹೋಗಿದೆ ಇಲ್ಲಿ. ಗೊತ್ತಾಯ್ತಾ? 6/4. 13ರಲ್ಲಿ 6/4 ಕಳೆದ್ರೆ ಎಷ್ಟಾಗುತ್ತೆ? 1/4. 12ರಲ್ಲಿ 6 ಹೋದರೆ 6, 6/4 ಉಳಿಬೇಕು ಇಲ್ಲಿ.
6 ಕಾಲು 13 ಇದೆಯಲ್ಲ, 6 ಕಾಲು 6 ಮುಕ್ಕಾಲು 6 ಮುಕ್ಕಾಲು ಉಳಿಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? 5:15 ಇದೆ. 5:15 6 ಮುಕ್ಕಾಲು ಇಲ್ಲಿಷ್ಟೇ ಇರೋದು ನೋಡ್ರಿ. ಇದಿಷ್ಟು ಹೋಗ್ಬಿಟ್ಟಿದೆ, ಇಲ್ಲೇ 1 ಇಂಚು ಕಡಿಮೆ ಆಗಿದೆ. ನೋಡಿ, ನಾವು ಇಲ್ಲಿಂದ ಇಲ್ಲಿಗೆ 13.5 ಇಟ್ಕೊಂಡಿದ್ದೀವಿ. ಇಲ್ಲಿ ಕಟ್ಟಿಂಗ್ 5 ಇಂಚು ಮಾಡ್ತೀವಿ. ಮತ್ತು ಇಲ್ಲಿ ಡಾಚು ಅರ್ಧ ಅಥವಾ ಮುಕ್ಕಾಲು ಹಿಡ್ದಿರ್ತೀವಿ. ನಾವು ಅರ್ಧ ಅಂತ ಹಿಡ್ದಿರ್ತೀವಿ, ಇಲ್ಲಿ ಹಿಡಿಬೇಕಾದ್ರೆ ಮುಕ್ಕಾಲೇ ಆಗಿರುತ್ತೆ. ಈ ಕಡೆದು ಸೇರಿ ಇದು 3/4 ಇಂಚು, ಇದು 5 ಮುಕ್ಕಾಲು ಹೊರಟೋಗುತ್ತೆ. ಇನ್ನು 13.5 ಇಲ್ಲಿ ಅಷ್ಟು ಹೊರಟೋದ್ರೆ ಎಷ್ಟು ಉಳಿಯುತ್ತೆ? 7 ಮುಕ್ಕಾಲು ಉಳಿಯುತ್ತೆ. ಟೋಟಲಿ ಇಲ್ಲಿ 7 ಮುಕ್ಕಾಲು ಇಂಚು ಉಳಿಯುತ್ತೆ ಉಳಿದಿರೋದು. ಈ ಕಡೆ ಬ್ಯಾಕ್ ಸೈಡಲ್ಲಿ ಇಲ್ಲಿ 5 ಇಂಚ್ ಕಟ್ ಮಾಡಿರ್ತೀವಿ, ಇಲ್ಲಿ 2 ಇಂಚು 14.5 ಪ್ಲಸ್ 2 ಮಡಿಸ್ಬಿಟ್ಟಿರ್ತೀವಿ. 14.5 5 ಹೋದರೆ ಎಷ್ಟು ಉಳಿಯುತ್ತೆ? 9.5 ಉಳಿಯುತ್ತೆ. ಗೊತ್ತಾಯ್ತಾ? ಇಲ್ಲಿ 9.5 ಬ್ಯಾಕ್ ಸೈಡಲ್ಲಿ 9.5 ಉಳಿದಿರುತ್ತೆ. ಇಲ್ಲೆಷ್ಟು ಉಳಿಯುತ್ತೆ? 7 ಮುಕ್ಕಾಲು. 9.5 7 ಮುಕ್ಕಾಲಿಗೂ ಎಷ್ಟು ವ್ಯತ್ಯಾಸ ಇದೆಯೋ ಅಷ್ಟುದ್ದ ಪಟ್ಟಿನ ಇಲ್ಲಿಗೆ ಹಚ್ಚಬೇಕು ನೀವು. ಗೊತ್ತಾಯ್ತಾ? ಇದಕ್ಕೆ ಟ್ಯಾಲಿ ಮಾಡಬೇಕಾದ್ರೆ ಇದಿಷ್ಟು 9.5 ಉಳಿದಿದೆ, ಇಲ್ಲಿ ಎಷ್ಟು? 7 ಮುಕ್ಕಾಲು. ಗೊತ್ತಾಯ್ತಾ? ಏಳು ಮುಕ್ಕಾಲರಲ್ಲಿ 9.5 7 ಮುಕ್ಕಾಲನ್ನು ಕಳೀರಿ. 9.5 ಇದರಲ್ಲಿ 7 ಮುಕ್ಕಾಲನ್ನು ಕಳೆದ್ರೆ ನೀವು ಹಂಗೆ ಅರ್ಥ ಆಗದೆ ಹೋದರೆ ನೋಡಿ, ಇಲ್ಲಿ 9.5 ಇದೆ, ಇಲ್ಲಿಗೆ 9.5, ಇಲ್ಲಿಗೆ 7 ಮುಕ್ಕಾಲನ್ನು ಕಳೆದ್ರೆ ಎಷ್ಟು ಬರುತ್ತೆ ನೋಡಿ? ಇಷ್ಟು ಬರುತ್ತೆ. 1 ಇಂಚ್ ಬರುತ್ತೆ. ಗೊತ್ತಾಯ್ತಾ? 9 2 7 ಇದರಲ್ಲಿ ಅರ್ಧ ಇದೆ, ಇದರಲ್ಲಿ ಮುಕ್ಕಾಲಿದೆ, ಅಲ್ಲಿಗೆ 1 ಇಂಚು ವ್ಯತ್ಯಾಸ ಬರುತ್ತೆ ಎರಡಕ್ಕೂ. ಈಗ 1 ಅಂದರೆ ನೋಡಿ ಇಲ್ಲಿಗೆ ಬರುತ್ತೆ, 10 ಹತ್ರ 2 ಹತ್ರ ಬರುತ್ತೆ. ಒಂದು ಸ್ವಲ್ಪ ಕಡಿಮೆ, 2 ಹತ್ರ 1/4 ಇಂಚ್ ಕಡಿಮೆ, 2 ಹತ್ರ ಬರುತ್ತೆ. ಅದು ಎರಡಕ್ಕೂ ಕೂಳೆ, ಈ ಕಡೆಗೆ ಅರ್ಧ ಇಂಚ್ ಕೂಳೆ, ಈ ಕಡೆಗೆ ಅರ್ಧ ಇಂಚ್ ಕೂಳೆ ಅಂತಂದರೆ 2 ಪ್ಲಸ್ 1 ಅಂದರೆ 3 ಅಲ್ಲ, 1 ಪ್ಲಸ್ 1 ಅಂದರೆ 2 ಬರುತ್ತೆ. ಗೊತ್ತಾಯ್ತಾ? ಈಗ ನಮಗೆ ಇಲ್ಲಿ ಉಳಿದಿರೋದನ್ನ ಹಾಕೊಳ್ಳೋಣ. ಇಲ್ಲಿ ಎಷ್ಟು ಉದ್ದದ ಪಟ್ಟಿ, ಇಲ್ಲಿ ಇಷ್ಟು ಹಿಡ್ದಿರ್ತೀರ ನೋಡ್ರಿ, ಇಲ್ಲಿ ಎಷ್ಟು? 10.5 ಇದೆ. 10.5ನಲ್ಲಿ ಇಲ್ಲಿ 1 ಇಂಚ್ ಲೆಸ್ಸು, ಇಲ್ಲಿ 1 ಇಂಚ್ ಲೆಸ್ಸು, ಟೋಟಲ್ ಇಲ್ಲಿ 2 ಇಂಚ್ ಆಗುತ್ತೆ. ಆವಾಗ ಎಷ್ಟಾಗುತ್ತೆ? 8.5 ಆಗುತ್ತೆ ನಮಗೆ. ನೋಡಿ, ಇಲ್ಲಿಂದ ಇಲ್ಲಿಗೆ 5.5, 5.5ಇಂದ ಇಲ್ಲಿ ಇಟ್ಕೊಂಡ್ರೆ 8.5 ಬರುತ್ತೆ ಟೋಟಲಿ. ಇಲ್ಲಿ 2 ಇಂಚ್ ಲೆಸ್ ಆದರೆ 10.5ನಲ್ಲಿ 2 ಇಂಚ್ ಲೆಸ್ ಆದರೆ ಟೋಟಲಿ 8.5 ಬರುತ್ತೆ. ಆವಾಗ ನಾವು 8.5 ಪಟ್ಟಿ ಹಾಕೋಬೇಕು. ಇಲ್ಲಿ ಕ್ರಾಸ್ ಬೆಲ್ಟ್ ಎಷ್ಟು ಹಾಕಬೇಕು? 8.5 ಹಾಕಬೇಕು. ಇಲ್ಲಿ 2 ಇಂಚ್ ಲೆಸ್ ಆಗಿದೆಯಲ್ಲ, ಇದನ್ನ ಯಾವ ರೀತಿ ಹಾಕಬೇಕು ಅಂತ, ಇಲ್ಲಿ 1.5 ಇದು ಮೇಲೆ ಹೋಗಿದೆಯಲ್ಲ, ಇಲ್ಲಿ 1.5 ಇಂಚ್ ಇಟ್ಕೊಂಡಿದ್ದೀವಿ, ಇಲ್ಲಿ ಅರ್ಧ ಇಂಚು ವ್ಯತ್ಯಾಸ ಇಟ್ಕೊಂಡ್ರೆ ಸಾಕು. ಇನ್ನು ಉದ್ದ ಎಷ್ಟು ಇಟ್ಬೇಕು ಅಂದರೆ ಇಲ್ಲಿ ಟ್ಯಾಲಿ ಮಾಡೋದಕ್ಕೆ ಎಷ್ಟು ಬರುತ್ತೆ ನೋಡೋಣ, ಅದಕ್ಕಿಂತ ಅರ್ಧ ಇಂಚು ಈ ಕಡೆ ಜಾಸ್ತಿ ಇಟ್ಕೊಂಡ್ರೆ ಆಯಿತು. ಇವಾಗ ನಮಗೆ ಎಷ್ಟಿದೆ? 1.25 ಉಳಿದಿದೆ ಇಲ್ಲಿ ಜಾಗ. ನೋಡಿ, 1.25 ಇಲ್ಲಿಂದ ಇಲ್ಲಿಗೆ ಬರುತ್ತೆ. ಗೊತ್ತಾಯ್ತಾ? ಇಷ್ಟು ಉದ್ದ ಇಲ್ಲಿಗೆ ಜಾಯಿಂಟ್ ಮಾಡಬೇಕಲ್ಲ, ಇದರಲ್ಲಿ ಅರ್ಧ ಇಂಚ್ ಕೂಳೆ ಹೋಗುತ್ತೆ, ಇದರಲ್ಲಿ ಅರ್ಧ ಇಂಚು ಕೂಳೆ ಹೋಗುತ್ತೆ. ಇಲ್ಲಿಗೆ ನಾವು ಹಿಂಗೆ ಇಲ್ಲಿಗೆ ಹೊಲಿಗೆ ಹಾಕೊಂಬಂದ್ರೆ ನೋಡಿ, ಇಲ್ಲಿ ಅರ್ಧ ಇಂಚು ಕೂಳೆ ಇಲ್ಲಿ ಹೊರಟೋಗುತ್ತೆ. ಆವಾಗ ಇಲ್ಲಿ ಮತ್ತೆ ಸ್ಟಾರ್ಟ್ ಮಾಡಬೇಕು. 1.25ಗೆ ಅರ್ಧ ಅಂದರೆ 2.25 ಆಯಿತು. ಮತ್ತು ಇದರಲ್ಲಿ ಅರ್ಧ ಇಂಚು ಕೂಳೆ ಹೊರಟೋಗುತ್ತೆ. ಗೊತ್ತಾಯ್ತಾ?
ಅವ 2 ಕಾಲು, 2 ಕಾಲಿಗೆ ಮತ್ತೆ ಅರ್ಧ ಇಂಚ್ ಸೇರಿಸಿದ್ರೆ 2 ಮುಕ್ಕಾಲು. ಟೋಟಲಿ 2 ಮುಕ್ಕಾಲನ್ನ ನಾವು ತಗೋಬೇಕಾಗುತ್ತೆ. ಎರಡು ಮುಕ್ಕಾಲು ಅಂದರೆ ಹತ್ತತ್ರ 3. ಮತ್ತೆ ಕೆಳಗಡೆ ಬೇರೆ ಜಾಯಿಂಟ್ ಮಾಡಬೇಕಲ್ಲ, ಅದಕ್ಕೆ ಅರ್ಧ ಇಂಚ್ ತಗೋಬೇಕಾಗುತ್ತೆ. ಅವಾಗ ಇಲ್ಲಿಗೆ 3 ಕಾಲು ಆಯಿತು. ಗೊತ್ತಾಯ್ತಾ? ಇಲ್ಲಿ ಅರ್ಧ ಇಂಚು ಕೂಳೆ, ಇಲ್ಲೂ ಹಚ್ಚಬೇಕಲ್ಲ ನಾವು, ಇಲ್ಲಿ ಅರ್ಧ ಇಂಚ್ ಕೂಳೆ. ಇಲ್ಲಿ ಟೋಟಲ್ ಉಳಿದಿದ್ದೆಷ್ಟಾಯಿತು? 2 ಕಾಲು ಆಯಿತು. ಓಕೆ, ಪಟ್ಟಿ 2 ಕಾಲು ಆಯಿತು. ಈ 2 ಕಾಲು ಮತ್ತೆ ಈಗ ಇಲ್ಲಿ ಉಳಿದಿರೋದು ಎಷ್ಟು? ಇದು 3/4 ಇಂಚ್ ಹೋದ್ರೆ 7 ಮುಕ್ಕಾಲು. 7 ಮುಕ್ಕಾಲರಲ್ಲಿ ಇಲ್ಲಿ ಮುಕ್ಕಾಲು ಹೋಗಿದೆ, ಅಲ್ಲಿಗೆ 7 ಇಂಚು. ಇದು ಇಲ್ಲಿಗೆ 7 ಮುಕ್ಕಾಲು ಬರಲ್ಲ, ಇಲ್ಲಿ ಬೇರೆ ಅರ್ಧ ಇಂಚು ಹೋಗುತ್ತಲ್ಲ, ಇಲ್ಲಿ ಅರ್ಧ ಇಂಚ್ ಹೋಗುತ್ತೆ ನೋಡ್ರಿ. 8.25 ಬಂದಿತ್ತು, ಅರ್ಧ ಇಂಚ್ ಹೋಗುತ್ತೆ. ಇಲ್ಲಿ ಎಷ್ಟಿದೆಯೋ ಇದು ಮತ್ತೆ ಇದು ಜಾಯಿಂಟ್ ಮಾಡಿದರೆ ಇಷ್ಟೇ ಉದ್ದ ಬರಬೇಕು. ಆ ರೀತಿ ನೀವು ಜಾಯಿಂಟ್ ಮಾಡ್ಕೋಬೇಕು ನೋಡಿ. ಇಲ್ಲಿ 3/4 ಇಂಚಸ್ಸು, ಇಲ್ಲಿ 3/4 ಇಂಚು ಲೆಸ್ ಆಗಿದೆ. ಇದು ಮತ್ತು ಇದು ಮತ್ತು ಇಲ್ಲಿ ಕೂಡಿದರೆ ಇವನ್ನೆಲ್ಲ ಹಚ್ಕೊಂಡಾದ್ಮೇಲೆ ಇಲ್ಲಿ 9.25 ಇದೆಯಲ್ಲ, ಅಷ್ಟು ಬರುವಂಗೆ ಇಲ್ಲಿ ಟ್ಯಾಲಿ ಮಾಡ್ಕೋಬೇಕು ಮುಂಭಾಗದ್ದು. ಆವಾಗ ಇವೆರಡನ್ನು ಕೂಡಿಸಿದ್ರೆ ಒಂದೇ ಸಮಕ್ಕೆ ಬರುತ್ತೆ. ಇದು ಕೂಳೆ ಹೋಗುತ್ತೆ, ಇದು ಕೂಳೆ ಹೋಗುತ್ತೆ. ಇದನ್ನು ಕೂಡ ನಾವು ಹಿಂಗೆ ಡಾಚ್ ಹಿಡಿತೀವಿ. ಇಲ್ಲೆಷ್ಟಿರುತ್ತೆ, ಇಲ್ಲೆಷ್ಟಿರುತ್ತೆ, ಮತ್ತು ಇದು ಇಲ್ಲೂ ಮೇಲ್ಗಡೆನೂ ಕೂಳೆ ಬರುತ್ತೆ, ಕೆಳಗಡೆನೂ ಕೂಳೆ ಬರುತ್ತೆ. ಇಲ್ಲಿ ಪಟ್ಟಿ ಹಚ್ಚೋದು ಗೊತ್ತಾಯ್ತಾ? ಇದಿಷ್ಟು ಉಳಿದಿರೋದು ಇದು ಇದು ಸೇರಿ ಟೋಟಲಿ 9.25 ಆಗಬೇಕು. ಆವಾಗ ನಿಮಗೆ ಕರೆಕ್ಟಾಗಿ ಇದು ಕೂಡುತ್ತೆ. ಗೊತ್ತಾಯ್ತಾ? ಅದನ್ನೇ ಬೇಕಾದರೆ ಪೇಪರ್ ಕಟ್ಟಿಂಗ್ ಮಾಡಿ ನಾನು ಇವಾಗ ತೋರಿಸ್ತೀನಿ ಯಾವ ರೀತಿ ಆಗುತ್ತೆ ಅಂತ. ಆಮೇಲೆ ಇದು ಇಷ್ಟು ಅಗಲ ಇದೆಯಲ್ಲ, ಇಲ್ಲಿ ನಮಗೆ ಇಷ್ಟಿದ್ರೆ ಅರ್ಧ ಇಂಚು ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಮುಂಭಾಗದಲ್ಲಿ. ಆಯಿತಾ? ಇದು ಕ್ರಾಸು ಇಷ್ಟು ಅರ್ಧ ಇಂಚು ಹಿಂಗೆ ಕ್ರಾಸ್ ಮಾಡ್ಕೊಂಡು ಕಟ್ ಮಾಡಿದರೆ ಆಯಿತು. ಆವಾಗ ಕೂಳೆ ಇಲ್ಲಿಗೆ ಬರುತ್ತೆ. ಇದಿಷ್ಟು ಕೂಳೆ ಇರುತ್ತೆ. ಇಲ್ಲಿ ಉಳಿದಿದ್ದೆಷ್ಟಿರುತ್ತೋ ಬಟ್ಟೆ ಇದು ಪಟ್ಟಿ ಸೇರುತ್ತೆ. ಇಲ್ಲೂ ಅಷ್ಟೇ, ಇದರಲ್ಲಿ ಅರ್ಧ ಇಂಚು ಇಲ್ಲಿ ಕೂಳೆಗೆ ಹೋಗುತ್ತೆ. ಇದಿಷ್ಟು ಪಟ್ಟಿ ಇಲ್ಲಿ ಕೂತ್ಕೊಂಡ್ರೆ ಇಲ್ಲಿಗೆ ಕರೆಕ್ಟಾಗಿ ಆಗುತ್ತೆ. ಇಲ್ಲಿ ಉದ್ದಕ್ಕೆ 9.25 ಕರೆಕ್ಟಾಗಿ ಆಗುತ್ತೆ. ಇದು ಗೊತ್ತಾಯ್ತಾ? ಹಾಂ ನೋಡಿ, ನಾನಿವಾಗ ಪೇಪರ್ ಕಟ್ಟಿಂಗಲ್ಲಿ ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ನೋಡಿ. ಇದು ಅಗಲ ಇಷ್ಟೇ ಇದೆ ನೋಡಿ, ಉದ್ದ ಕರೆಕ್ಟಾಗಿದೆ. ನಾವಿಲ್ಲಿಗೆ ಎಷ್ಟು 2 ಇಂಚಿಗೆ ಮಡಿಸ್ಬೇಕು. ಓಕೆ, ಇದು ಬಾಟಮಿಗೆ ಹೋಗುತ್ತೆ. ಇಲ್ಲಿ ನಾವು ನಮಗೆ ನೋಡಿ ಇಲ್ಲಿ ಕರೆಕ್ಟಾಗಿ ಬಾಟಮ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಇದು ಕಂಕ್ಳು, ನಾವು ಕಂಕ್ಳು ಶೇಪನ್ನು ತೆಗಿತೀವಿ. ಈ ರೀತಿ ತೆಗಿತಿದ್ದೀವಿ. ಇಲ್ಲೂ ಕೂಡ ಅಷ್ಟೇ, ಇಷ್ಟಕ್ಕೆ ಕಂಕ್ಳು ಶೇಪನ್ನು ತೆಗಿತಾ ಇದ್ದೀರಾ. ಈ ರೀತಿ ತೆಗೆದಿದ್ದೀರಾ ಕಂಕ್ಳು ಶೇಪು. ಇವಾಗ ಇದಕ್ಕೆ ನಾವು ಟ್ಯಾಲಿ ಮಾಡಬೇಕಲ್ವಾ?
ನೋಡಿ ಒಂದು ಸ್ವಲ್ಪ ಕಡಿಮೆನೇ ಕಟ್ ಮಾಡಿರ್ತೀನಿ, ಏಕೆಂದರೆ ಅಲ್ಲಿ ಗುರುತು ಬೇಕಲ್ಲ ಅದಕ್ಕೆ. ಇದು ಕಂಕ್ಳು ಶೇಪ್ ಇಲ್ಲಿ ತೆಗೆದಿರ್ತೀರ, ಈ ಕಡೆದೂ ಕಂಕ್ಳು ಶೇಪು ತೆಗೆದುಬಿಡೋಣ. ನೋಡಿರಿ, ಇಲ್ಲೂ ಕಂಕ್ಳು ಶೇಪ್ ತೆಗೆದಿದ್ದೀರಾ, ಇಲ್ಲೂ ಕಂಕ್ಳು ಶೇಪು ತೆಗೆದಿದ್ದೀರಾ. ಇಲ್ಲಿ ನಾವು ತೋಳು ಹಚ್ಚಿದಾಗ ಇಲ್ಲಿಗೆ ಎಷ್ಟು ಬರುತ್ತೆ, ಅರ್ಧ ಇಂಚು ಕೂಳೆ ಹೋಗುತ್ತೆ. ಇಲ್ಲಿ ತೋಳು ಹಚ್ಚಿದಾಗ ಅರ್ಧ ಇಂಚು ಕೂಳೆ ಹೋಗುತ್ತೆ. ಇದು ನೋಡಿ ಇಲ್ಲಿ ಕರೆಕ್ಟಾಗಿರಬೇಕು. ಈ ಗೆರೆ ಹಚ್ಚಬೇಕಾದ್ರೆ ಈ ಗೆರೆ ಕರೆಕ್ಟಾಗಿರಬೇಕು. ಇವಾಗ ಇದಿಲ್ಲಿದೆಯಲ್ಲ ನೋಡಿ, ಇದಿಲ್ಲಿದೆಯಲ್ಲ, ಇಲ್ಲಿ ನಾವು 3/4 ಇಂಚು ಮಡಿಸ್ತೀವಿ. ಇಲ್ಲಿ 3/4 ಇಂಚು ಮಡಿಸಿದಾಗ ಇಷ್ಟು ಕಡಿಮೆ ಬರುತ್ತೆ ನೋಡಿ. ಇಲ್ಲಿಗೆ ಹಚ್ಚಬೇಕಾದ್ರೆ ಇಷ್ಟು ಕಡಿಮೆ ಬರುತ್ತೆ, ಆಯಿತಾ. ಇಲ್ಲಿ 3/4 ಇಂಚು, ನೋಡಿ ಇಲ್ಲಿ 3/4 ಇಂಚು ಕಡಿಮೆ ಮಾಡಿದ್ದೀವಿ. ಇವಾಗ ಎಷ್ಟು ಬಂತು ನೋಡಿ, ಇಷ್ಟಾಯಿತು. ಎಷ್ಟು 1/4 ಕರೆಕ್ಟಾಗಿ ಉಳಿತು. ಓಕೆ, ಇವಾಗ 1/4ಗೆ ಇಲ್ಲಿಗೆ ಇನ್ನೊಂದು ಬಟ್ಟೆ ಹಚ್ಚಬೇಕು ಅಂದರೆ ಇದರಲ್ಲಿ ನಮಗೆ ಅರ್ಧ ಇಂಚು ಕೂಳೆ ಹೋಗುತ್ತೆ. ಓಕೆ, ಈಗ ನೋಡಿ ಇದು ತಗೊಂಡಿದ್ದೀನಿ ನೋಡಿ, ಇದಿಷ್ಟು ಜಾಸ್ತಿ ಇದೆ ಇದಕ್ಕಿಂತ. ಇದು ಇಲ್ಲಿಗೆ ಇಷ್ಟು ಕೂಳೆ ಹೋದರೆ, ನೋಡಿ ಇಲ್ಲಿಗೆ ಇಷ್ಟು ಕೂಳೆ ಹೋಗಿದೆ ಅಂತ ಇಟ್ಕೊಳ್ರಿ. ಇದು ಹಿಂಭಾಗದ್ದು ಏನು ಕೈ ಕೆಳಗಡೆ ಇರೋ ಅಳತೆ. ಇಲ್ಲಿ ಮುಂಭಾಗದ್ದು ಇಲ್ಲಿ ಡಾಚ್ ಹಿಡಿತೀವಿ, ಇಲ್ಲಿಗೆ ನಾವು ಇದನ್ನು ಹಚ್ಚಬೇಕಾದ್ರೆ ಇಲ್ಲಿ ಅರ್ಧ ಇಂಚು ಕೂಳೆ ಹೋಗುತ್ತೆ. ಇವಾಗ ನಾವು ಎಷ್ಟು ಇಟ್ಕೋಬೇಕು, ಇಲ್ಲಿ ಫೋಲ್ಡ್ ಆಗೋಗ್ಬಿಟ್ಟಿದೆ, ಬಾಟಮ್ ಆಗೋಗ್ಬಿಟ್ಟಿದೆ. ಇವಾಗ ಇದಕ್ಕೆ ಕೆಳಗಡೆ ಅರ್ಧ ಇಂಚು ನಮಗೆ ಮಡಿಸಿ ಹೊಲಿಯೋಕ್ಕೆ ಬೇಕು. ಕೆಳಗಡೆ ಅರ್ಧ ಇಂಚು ಮಡಿಸಿ ಹೊಲಿದ್ರೆ ನೋಡ್ರಿ ಇಲ್ಲಿಗೆ ಕರೆಕ್ಟಾಗಿ ಕೂಡುತ್ತೆ. ಇಲ್ಲಿ ಕರೆಕ್ಟಾಗಿ ಕೂಡಿಸ್ಕೋಬೇಕು. ಇಲ್ಲಿ ನಾವು 3/4 ಇಂಚು ಹಿಡ್ದಿದ್ದೀವಿ, ಇಲ್ಲಿ ಕೂಳೆ ನೋಡಿ, ಇದು ಇಲ್ಲಿ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಇವಾಗ ಇದೆಷ್ಟು ಇಡಬೇಕು, ಇನ್ನೊಂದು ಸ್ವಲ್ಪ ನೋಡಿ ಇಷ್ಟು ಕಡಿಮೆ ಆಗಿದೆ. ಇಷ್ಟನ್ನು ನೋಡಿ ಇವೆರಡನ್ನೂ ಸೇರಿಸಿ ಈ ಕೂಳೆ ಹಿಡಿದ್ರೆ ಇಲ್ಲಿರೋದನ್ನು ಸೇರಿಸಿದ್ರೆ ನೋಡ್ರಿ ಹಿಂಭಾಗ ಮುಂಭಾಗ ಟೋಟಲಿ ಒಂದೇ ಸಮ ಆಗುತ್ತೆ. ಇವಾಗ ತೋರಿಸ್ತೀನಿ ತಡೀರಿ. ನೋಡ್ರಿ ಇವೆರಡರಲ್ಲೂ ಇದು ಒಳಗಿದೆ ಅಲ್ವಾ, ಇದನ್ನು ಒಳಕ್ಕೆ ಹಿಡಿಯೋಣ. ನೋಡಿ ಇಷ್ಟು. ಇದನ್ನು ಜಾಯಿಂಟ್ ಮಾಡಿದಾಗ ಹಿಂಗಾಗುತ್ತೆ, ಇಲ್ಲೊಂದು 3/4 ಇಂಚು ಕಡಿಮೆ ಆಗುತ್ತೆ. ಟೋಟಲಿ ಈ ರೀತಿ ಆಗುತ್ತೆ. ಯಾವುದು ಮುಂಭಾಗದ್ದು ಜಾಯಿಂಟ್ ಮಾಡ್ಕೊಂಡಾಗ ಈ ರೀತಿ ಆಗುತ್ತೆ. ಹಿಂಭಾಗದ್ದು ಎಷ್ಟು ಉಳಿದಿದೆ, ನೋಡಿ ಎರಡನ್ನು ಜಾಯಿಂಟ್ ಮಾಡಿದ್ದೀವಿ. ಇಲ್ಲಿ 3/4 ಇಂಚು ಹಿಡ್ದಿದ್ದೀವಿ. ಎರಡು ಕರೆಕ್ಟಾಗಿ ಟ್ಯಾಲಿ ಆಗುತ್ತೆ, ಗೊತ್ತಾಯ್ತಾ. ಇವೆರಡನ್ನು ಜಾಯಿಂಟ್ ಮಾಡೋಕೆ ಅರ್ಧ ಇಂಚ್ ಕೂಳೆ, ಇಲ್ಲಿ ಒಂದು ಸ್ವಲ್ಪ ಇದು ನೋಡಿ, ಇಲ್ಲಿ 1 ಇಂಚ್ ಇಟ್ಕೊಂಡಿದ್ವಿ ಕಡಿಮೆ, ಇದಕ್ಕಿಂತ ಕಡಿಮೆ. ಇಲ್ಲಿ ಕ್ರಾಸ್ ಬೆಲ್ಟು ಇದು ಎರಡನ್ನು ಕರೆಕ್ಟಾಗಿ ಜೋಡಿಸ್ಬೇಕು ನೋಡಿ. ಇಲ್ಲಿ ನಮಗೆ ಕಂಕ್ಳು ಕೆಳಗಡೆ ಇರೋದು ಅರ್ಧ ಇಂಚ್ ಕರೆಕ್ಟಾಗಿ ಕೂಳೆ ಬಂದು ಈಗ ಎರಡೂ ಗೆರೆನೂ ಕರೆಕ್ಟಾಗಿ ಇರಬೇಕು, ಗೊತ್ತಾಯ್ತಾ. ಇಲ್ಲೂ ಕರೆಕ್ಟಾಗಿ ಬರಬೇಕು ಎರಡೂ ನೋಡಿ. ಇಲ್ಲಿ ಗೊತ್ತಾಗುತ್ತೆ, ಇಲ್ಲಿ ಇದನ್ನು ಡಾಚ್ ಹಿಡ್ದಿದ್ದೀವಿ, ಇಲ್ಲಿ ಮಡ್ಸೋಕ್ಕೆ ಕೂಳೆ, ಈ ಬೆಲ್ಟಿಂದಕ್ಕೂ ಕೂಳೆ, ಎರಡಕ್ಕೂ ಸೇರಿ ಇಷ್ಟು ಬರುತ್ತೆ.
ಈ ರೀತಿ ನೀವು ಅಳತೆ ಮಾಡ್ಕೋಬೇಕು. ಓಕೆ, ಇದನ್ನೇ ನಾವು ಫಿನಿಶಿಂಗ್, ಲಾಸ್ಟ್ ಫಿನಿಶಿಂಗ್ ಎಲ್ಲದನ್ನು ಸೇರಿಸಿ ತೋಳು ಹಚ್ಚಿ ಹಿಂಗೆ ನೇರ ಹೊಲಿಗೆ ಹಾಕ್ತೀವಲ್ಲ, ಆವಾಗ ಲಾಸ್ಟ್ ಫಿನಿಶಿಂಗ್ ಇದು ಬರುತ್ತೆ. ಈ ರೀತಿ ಹಿಂಗೆ ಇಟ್ಕೊಂಡಿರ್ತೀರಲ್ಲ, ಹಿಂಗೆ ಇಟ್ಕೊಂಡ್ಬಿಟ್ಟು ಇಲ್ಲಿಗೆ ಒಂದು 4 ಹೊಲಿಗೆ ಹಾಕಬೇಕು. ಆವಾಗ 4 ಹೊಲಿಗೆ ಹಾಕಬೇಕಾದ್ರೆ ನೋಡಿ ಕರೆಕ್ಟಾಗಿ ಕೂರುತ್ತೆ. ಇದು ನೋಡಿ, ಇದು ಇಲ್ಲಿಂದ ಇಲ್ಲಿ ಕರೆಕ್ಟಾಗಿ ಕೂಡುತ್ತೆ ನೋಡಿ. ಇಲ್ಲಿ ಹಿಂಗೆ ಡಾಚ್ ಹಿಡಿಯೋದು. ಆಮೇಲೆ ಇದು ಒಳಗಡೆ ಮಡಿಸಿರ್ತೀವಿ ನೋಡಿ, ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಇದು ಒಳಗಡೆನೂ ಮಡಿಸಿರ್ತೀವಿ ನೋಡಿ, ಇಲ್ಲಿ ಕೆಳಗಡೆನೂ ಮಡಿಸಿರ್ತೀವಿ. ಇಲ್ಲೂ ಇದಿಷ್ಟಕ್ಕೆ ಕೂಳೆ ನೋಡಿ ಕರೆಕ್ಟಾಗಿ ಆಯಿತು. ಇಲ್ಲೂ ಮಡಿಸಿದ್ದೀವಿ, ಇಲ್ಲೂ ಮಡಿಸಿದ್ದೀವಿ. ಇಲ್ಲಿ ಹಿಂಗೆ ನೋಡಿ, ಇದು ಮುಂಭಾಗ ಬರುತ್ತೆ, ಇದು ಹಿಂಭಾಗ ಬರುತ್ತೆ. ಗೊತ್ತಾಯ್ತಾ ನಿಮಗೆ ಯಾವ ರೀತಿ ಎರಡನ್ನು ಜೋಡಿಸ್ಕೋಬೇಕು ಅಂತ? ಇದು 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 ಸೇರಿ ಇದಷ್ಟು 9 ಬರಬೇಕು. ಇಲ್ಲಿ ಉಳಿದಿರೋದು ಇದು ಮತ್ತು ಇಲ್ಲಿ ಉಳಿದಿರೋದು, ಇಲ್ಲಿ ಕೆಳಗೆ ಮೇಲೆ 2 ಕೂಳೆ ಸೇರಿ ಟೋಟಲಿ 9 ಬರಬೇಕು. ಇದು ಟ್ಯಾಲಿ ಮಾಡ್ಕೋಬೇಕು. ಅಕಸ್ಮಾತ್ ನೀವು ಇದನ್ನೇನಾದರೂ ಉದ್ದ ಇಟ್ಕೊಂಡಿದ್ರೆ ಇದಕ್ಕೆ ಟ್ಯಾಲಿ ಆಗೋಂಗೆ ಕಡಿಮೆ ಮಾಡ್ಕೋಬೇಕು, ಆವಾಗ ಕರೆಕ್ಟಾಗಿ ಬರುತ್ತೆ. ಓಕೆನಾ? ಇಲ್ಲಿ ನೋಡಿ, ಇದು ಮುಂಭಾಗದಲ್ಲೂ ಅಷ್ಟೇ. ಇಲ್ಲಿ ಎಷ್ಟು ಇರುತ್ತೆ ಅದರಲ್ಲಿ ಇಲ್ಲಿ 1.5 ಇಂಚ್ ಕಳೆದಿರ್ತೀವಿ. ಇದು ಸೇರಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಎಷ್ಟು ಉದ್ದ ಇದೆಯೋ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಮಾಡ್ಕೋಬೇಕಾದ್ರೆ ಈ ಕ್ರಾಸಲ್ಲಿ ಬೇಕಾದರೆ ವ್ಯತ್ಯಾಸ ಮಾಡ್ಕೋಬೋದು. ಅಳತೆದಕ್ಕೂ ನಿಮ್ಮದಕ್ಕೂ ವ್ಯತ್ಯಾಸ ಬಂದರೆ ಮತ್ತು ಈಗ ಕೊರಳು ಎಷ್ಟು ತೆಗೆದಿದ್ದಾರೆ ಅನ್ನೋ ಅಂದಾಜು ಕೂಡ ಗೊತ್ತಾಗುತ್ತೆ. ಇವಾಗ ನಿಮಗೆ ಟ್ಯಾಲಿ ಮಾಡೋದು ಗೊತ್ತಾಯ್ತು ತಾನೆ? ಈ ರೀತಿ ಟ್ಯಾಲಿ ಮಾಡಿಕೊಂಡು ಬ್ಲೌಸಿನ ಲಾಸ್ಟ್ ಫಿನಿಶಿಂಗು ಕೂಡ ನೀಟಾಗಿ ಮಾಡ್ಬೋದು. ಇದು ಅಳತೆನ ಮತ್ತೆ ಮತ್ತೆ ನೋಡ್ಕೊಳ್ಳಿ, ಮತ್ತೆ ನೀವು ಅಬ್ಸರ್ವ್ ಮಾಡಿಕೊಂಡು ಮತ್ತೆ ನೀವು ಎಲ್ಲ ಅಳತೆಗಳನ್ನು ನೋಡ್ಕೊಳ್ಬೇಕು. ಇದಿಷ್ಟೇ ಇದ್ರ ಕನಸು ಮನಸ್ಸಿನಲ್ಲೆಲ್ಲ ಅದೇ ಇರಬೇಕು, ಆವಾಗ ನಿಮಗೆ ಚೆನ್ನಾಗಿ ಮನನ ಆಗುತ್ತೆ. ಇದನ್ನು ಬೇಕಾದರೆ ನೀವು ಬರ್ಕೊಂಡು ಇಷ್ಟಿಷ್ಟೇ ಅಂತ ಇಟ್ಕೊಂಡು ನೀವು ಅಧ್ಯಯನ ಮಾಡ್ಕೊಂಡು ಬೇರೆ ಅಳತೆಗೂ ಇದೇ ರೀತಿ ಕನ್ವರ್ಟ್ ಮಾಡಿಕೊಂಡು ಲಾಸ್ಟ್ ಫಿನಿಶಿಂಗು ಕೂಡ ನೀಟಾಗಿ ಸೇರಿಸ್ಬೋದು. ಓಕೆ, ನೆಕ್ಸ್ಟು ಕ್ರಾಸ್ ಬೆಲ್ಟು. ಈಗ ಕ್ರಾಸ್ ಬೆಲ್ಟ್ನು ತೋರಿಸಿ ಅಂತ ಹೇಳಿದ್ದೀರ ನೀವು ನೋಡಿ. ಇದಿಷ್ಟಿದೆ, ಇದು ನಾವು ಕ್ರಾಸ್ ಬೆಲ್ಟು ಒಂದು ಸ್ವಲ್ಪ ಹಿಂಗೆ ಕ್ರಾಸ್ ತೆಗ್ದಿದ್ದೀವಿ. ಇದು ಯಾಕೆ ಇಷ್ಟು ಇಲ್ಲ, ಈಗ ಅಗಲ ಇದೆ, ಇಲ್ಲಿ ಯಾಕೆ ಇಷ್ಟು ಅಂದರೆ ಇಲ್ಲಿ 2 ಇಂಚು ಕಡಿಮೆ ಮಾಡ್ಕೊಂಡಿರ್ತೀರ ನೋಡಿ. ಇದನ್ನು ಇಲ್ಲಿಂದ ಇಲ್ಲಿಗೆ ಹಚ್ಕೊಂಬನ್ರಿ ನೋಡಿ, ಇದು ಇಲ್ಲಿಂದ ಇಲ್ಲಿಗೆ ಹಚ್ಕೊಂಬನ್ರಿ. ಈ ಪಾಯಿಂಟ್ ಇಲ್ಲಿಗೆ ಜರುಗಿಸ್ಕೊಂಡು ಇಲ್ಲಿಂದ ಇಲ್ಲಿಗೆ ಹಚ್ಕೊಂಡೋಗ್ರಿ, ಕರೆಕ್ಟಾಗಿ ಆಗುತ್ತೆ. ಗೊತ್ತಾಯ್ತಾ? ಇಲ್ಲಿಂದನೇ ಹಚ್ಕೊಳ್ಳಿ ನೋಡಿ, ಹಿಂಗೆ ಇಲ್ಲಿಂದ ಕ್ರಾಸ್ ಇಲ್ಲಿಗೆ ಹಚ್ಕೊತೀರಾ. ಇದನ್ನೇ ಇಲ್ಲಿವರೆಗೂ ಕ್ರಾಸ್ ಮಾಡಿರಿ ನೋಡ್ರಿ, ಇಲ್ಲಿಗೆ ಕರೆಕ್ಟಾಗಿ ಆಗುತ್ತೆ. ಇದೇ ಫ್ರಂಟ್ ಪಟ್ಟಿ. ಏನು ಹೇಳಿದ್ದು? ಮುಂಭಾಗದ ಪಟ್ಟಿನ ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು. ಗೊತ್ತಾಯ್ತಾ? ಇಲ್ಲಿ ಯಾಕೆ 1 ಇಂಚು ಹಿಂಭಾಗಕ್ಕಿಂತ ಮುಂಭಾಗಕ್ಕೆ 1 ಇಂಚ್ ಯಾಕೆ ಕಡಿಮೆ ಇಟ್ಕೋತೀವಿ ಅಂದರೆ ಈ ಪಟ್ಟಿ ಇಡಬೇಕಲ್ಲ, ಅದಕ್ಕೋಸ್ಕರ. ಇಲ್ಲಿಗೆ ಚೆಸ್ಟ್ ಬಂದಿರುತ್ತೆ, ಚೆಸ್ಟ್ ಕೆಳಗಡೆ ಪಟ್ಟಿ ಬರುತ್ತೆ, ಆವಾಗ ನೀಟಾಗಿ ಕೆಳಗಡೆ ಇಳಿದಂಗೆ ಪಟ್ಟಿ ಕೂತ್ಕೊಳ್ಳುತ್ತೆ. ಆದ್ದರಿಂದ 1 ಇಂಚು ಕಡಿಮೆ ಇಟ್ಕೊಂಡು ಆ 1 ಇಂಚು ಮತ್ತು ಇದು ಡಾಚಿಂದು 2 ಅಳತೆನೂ ಬ್ಯಾಲೆನ್ಸ್ ಮಾಡಿ ಇಲ್ಲಿ ನಾವು ಪಟ್ಟಿ ಇಡ್ತೀವಿ. ಇದನ್ನು ಅರ್ಥ ಮಾಡ್ಕೋಬೇಕು. ಸ್ಯಾರಿ ಬ್ಲೌಸ್ನ ಮುಂಭಾಗದ ಪಟ್ಟಿನೂ ಅರ್ಥ ಆಯಿತು. ಈಗ ಲಾಸ್ಟ್ ಫಿನಿಶಿಂಗ್ ಕೂಡ ಅರ್ಥ ಆಯಿತು. ಇವಾಗ ಇದೇ ರೀತಿ ಮಾಡಿಕೊಂಡು ನೀವು ಕೂಡ ಬ್ಲೌಸ್ನ ನೀಟಾಗಿ ಹಿಡಿಯೋದನ್ನು ಕಲ್ತ್ಕೊಳ್ಳಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಇನ್ನೂ ಮುಂದಿನ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅದಲ್ಲದೆ ನಿಮಗಿನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಉತ್ತರ ಹೇಳೋಕ್ಕೆ ರೆಡಿ ಇದ್ದೀನಿ. ಓಕೆ.